ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಅನುಷಿದ್ ದೇವರ್ನೌದ್ಗಿ. ಅನುಷಿದ್ ಪೊಲಿಟಿ ಕ್ಲಾಸಸ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ರೈತ ಚಳವಳಿಯ ಕಾರಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾವ ಚಳವಳಿಯ? ರೈತ ಚಳವಳಿಯ ಕಾರಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಅತಿ ಹೆಚ್ಚು ಬಾರಿ 5 ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆ, ರೈತ ಚಳವಳಿಯ ಕಾರಣಗಳನ್ನು ವಿವರಿಸಿ ಅಂತ ಅತಿ ಹೆಚ್ಚು ಬಾರಿ 5 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ. ಒಂದು ವೇಳೆ 10 ಅಂಕಕ್ಕೆ ಕೇಳಿದರೆ ಯಾವ ರೀತಿ ಕೇಳಲಾಗುತ್ತದೆ ಅಂದರೆ, ರೈತ ಚಳವಳಿಯ ಕಾರಣಗಳು ಮತ್ತು ಅವುಗಳ ರೈತ ಚಳವಳಿಯ ಕಾರಣಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳನ್ನು ವಿವರಿಸಿ ಅಂತ ಅತಿ ಹೆಚ್ಚು ಬಾರಿ ಈ ಪ್ರಶ್ನೆಯು ಸಹಿತ 10 ಅಂಕಕ್ಕೆ ಕೇಳಲಾಗಿದೆ. 5 ಅಂಕಕ್ಕೆ ಕೇಳಿದರೆ ರೈತ ಚಳವಳಿಯ ಕಾರಣಗಳನ್ನು ವಿವರಿಸಿ. ಒಂದು ವೇಳೆ 10 ಅಂಕಕ್ಕೆ ಕೇಳಿದರೆ ಯಾವ ರೀತಿ ಕೇಳಲಾಗುತ್ತದೆ ಅಂದರೆ, ರೈತ ಚಳವಳಿಯ ಕಾರಣಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳನ್ನು ವಿವರಿಸಿ ಅಂತ ಅತಿ ಹೆಚ್ಚು ಬಾರಿ 10 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಈ ರೈತ ಚಳವಳಿಯ ಮೇಲೆ ರೈತ ಸಂಘದ ನಾಯಕರು ಯಾರಂತ ಕೇಳಲಾಗಿದೆ. ಕರ್ನಾಟಕ ರಾಜ್ಯದ ರೈತ ಸಂಘದ ನಾಯಕರ ಹೆಸರನ್ನು ತಿಳಿಸಿ ಅಂತ ಅದು ಸಹಿತ 2 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ. ಎಷ್ಟು ಅಂಕಕ್ಕೆ? 2 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ. ಕೇಳಿದ್ರ 2 ಅಂಕಕ್ಕೆ ಕೇಳಬೇಕು, ಕೇಳಿಲ್ಲಪ್ಪ ಅಂದ್ರೆ 5 ಅಂಕಕ್ಕಾದ್ರೂ ಕೇಳಬೇಕು, ಇಲ್ಲಪ್ಪ ಅಂದ್ರೆ 10 ಅಂಕಕ್ಕಾದ್ರೂ ಕೇಳಬೇಕು. ಜಾಸ್ತಿ ಏನಪ್ಪ ಅಂದ್ರೆ 5 ಅಂಕದ ಪ್ರಶ್ನೆಗಳು ಈ ರೈತ ಚಳವಳಿಯ ಮೇಲೆ ಕೇಳಲಾಗುತ್ತದೆ. ಈ ರೈತ ಚಳವಳಿ ಯಾಕೆ ಹಮ್ಮಿಕೊಂಡ್ರು ನೋಡುವುದಾದರೆ, ಭಾರತ ರಾಷ್ಟ್ರ ಗ್ರಾಮಗಳಿಂದ ಕೂಡಿರ್ತಕ್ಕಂಥ ರಾಷ್ಟ್ರವಾಗಿದೆ. ನಮ್ಮ ಭಾರತ ರಾಷ್ಟ್ರ ಏನೈತಲ್ಲ, ಈ ಭರತ ಖಂಡ ಏನೈತಲ್ಲ, ಈ ಭರತ ಖಂಡ ರಾಷ್ಟ್ರ ಗ್ರಾಮಗಳಿಂದ ಕೂಡಿರ್ತಕ್ಕಂಥ ರಾಷ್ಟ್ರವಾಗಿದೆ. ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ ಅಂದ್ರೆ ಈ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನರು ಅತಿ ಹೆಚ್ಚು ಯಾವುದರ ಮೇಲೆ ಅವಲಂಬನೆಯಾಗಿದ್ದಾರಪ್ಪ ಅಂದ್ರೆ, ಕೃಷಿಯ ಮೇಲೆ ಅತಿ ಹೆಚ್ಚು ಅವಲಂಬನೆಯಾಗಿದ್ದಾರೆ. ಭಾರತ ರಾಷ್ಟ್ರ ಗ್ರಾಮಗಳ ಅಂದ್ರೆ ಗ್ರಾಮೀಣ ಪ್ರದೇಶದಿಂದ ಕೂಡಿರ್ತಕ್ಕಂಥ ರಾಷ್ಟ್ರವಾಗಿದೆ. ಈ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಜನರೇನದರಲ್ಲ, ಇವರು ಅತಿ ಹೆಚ್ಚು ಕೃಷಿಯ ಮೇಲೆ ಅವಲಂಬನೆಯಾಗಿದ್ದಾರೆ. ಈ ಕೃಷಿಯ ಮೇಲೆ ಅವಲಂಬನೆಯಾಗಿರ್ತಕ್ಕಂಥ ರೈತ ವರ್ಗ ಅಥವಾ ಕೃಷಿಕ ವರ್ಗ ಏನೈತಲ್ಲ, ಈ ಕೃಷಿಕ ವರ್ಗ ಯಾವ ಮಳೆಯ ಮೇಲೆ ಅವಲಂಬನೆಯಾಗಿದ್ದಾರಪ್ಪ ಅಂದ್ರೆ, ಮುಂಗಾರು ಮಳೆಯ ಮೇಲೆ ಅವಲಂಬನೆಯಾಗಿದ್ದಾರೆ. ಯಾವ ಮಳೆಯ ಮೇಲೆ? ಮುಂಗಾರು ಮಳೆಯ ಮೇಲೆ ಅವಲಂಬನೆಯಾಗಿದ್ದಾರೆ. ಮುಂಗಾರು ಮಳೆ ವಿಫಲವಾಯಿತಪ್ಪ ಅಂದ್ರೆ ರೈತರ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಮುಂಗಾರು ಮಳೆ ಸರಿಯಾದ ಸಮಯಕ್ಕೆ ಬತ್ತಪ್ಪ ಅಂದ್ರೆ ರೈತರು ಬೀಜನವನ್ನು ಅಂದ್ರೆ ರೈತರೇನಪ್ಪ ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಬಿತ್ತನೆಯನ್ನು ಮಾಡಿಕೊಂಡು ಉತ್ತಮವಾಗಿರ್ತಕ್ಕಂಥ ಫಲವನ್ನು ಸಹಿತ ಕಂಡುಕೊಳ್ಬೋದು. ಒಂದು ವೇಳೆ ಮುಂಗಾರು ಮಳೆ ಸರಿಯಾದ ಸಮಯಕ್ಕೆ ಬರದೇ ಹೋದರೆ ರೈತರು ಸಂಕಷ್ಟಕ್ಕೆ ಈಡಾಗುತ್ತಾರೆ. ರೈತರ ಬೇಡಿಕೆಗಳೇನಿದಾವಲ್ಲ, ಅಭಿಲಾಷೆಗಳೇನಿದಾವಲ್ಲ, ಅವರ ಕೆಲವೊಂದಿಷ್ಟು ಆಸೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ರೈತರು ಯಾವ ಮಳೆಯ ಮೇಲೆ ಅವಲಂಬನೆಯಾಗಿದ್ದಾರಪ್ಪ ಅಂದ್ರೆ, ಮುಂಗಾರು ಮಳೆಯ ಮೇಲೆ ಅವಲಂಬನೆಯಾಗಿದ್ದಾರೆ. ಭಾರತ ರಾಷ್ಟ್ರ ಯಾವ ಪ್ರದೇಶದಿಂದ ಕೂಡಿದೆ? ಅತಿ ಹೆಚ್ಚು ಗ್ರಾಮೀಣ ಪ್ರದೇಶಗಳ ಅಂದರೆ ಗ್ರಾಮಗಳಿಂದ ಕೂಡಿರ್ತಕ್ಕಂಥ ರಾಷ್ಟ್ರವಾಗಿದೆ. ಈ ಗ್ರಾಮದಲ್ಲಿ ವಾಸಿಸುವ ಜನರು ಯಾವುದರ ಮೇಲೆ ಅವಲಂಬನೆಯಾಗಿದ್ದಾರೆ? ಕೃಷಿಯ ಮೇಲೆ ಅವಲಂಬನೆಯಾಗಿದ್ದಾರೆ. ಕೃಷಿಯ ಮೇಲೆ ಅವಲಂಬಿಸಿರುವ ರೈತರು ಅಥವಾ ಕೃಷಿಕ ವರ್ಗದವರು ಯಾವ ಮಳೆಯ ಮೇಲೆ ಅವಲಂಬನೆಯಾಗಿದ್ದಾರೆ? ಮುಂಗಾರು ಮಳೆಯ ಮೇಲೆ ಅವಲಂಬನೆಯಾಗಿದ್ದಾರೆ. ಮುಂಗಾರು ಮಳೆ ಸರಿಯಾದ ಸಮಯಕ್ಕೆ ಬತ್ತಪ್ಪ ಅಂದ್ರೆ ಬಿತ್ತನೆಯನ್ನು ಮಾಡಿಕೊಂಡು ಉತ್ತಮವಾಗಿರ್ತಕ್ಕಂಥ ಫಲವನ್ನು ಕಂಡುಕೊಳ್ಬೋದು. ಒಂದು ವೇಳೆ ರೈತರು ಅಂದ್ರೆ ರೈತರಿಗೆ ಮುಂಗಾರು ಮಳೆ ಸರಿಯಾದ ಸಮಯಕ್ಕೆ ಬರಲಿಲ್ಲಪ್ಪ ಅಂದ್ರೆ ರೈತರ ಬೇಡಿಕೆಗಳೇನಿದಾವಲ್ಲ, ಅವರ ಆಶಯಗಳನ್ನು ಪೂರೈಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ರೈತರು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದಿರುವುದಾಗಿರಬಹುದು, ಅವೈಜ್ಞಾನಿಕ ಭೂಸ್ವಾಧೀನ ಆಗಿರಬಹುದು,
ಮಧ್ಯವರ್ತಿಗಳ ಹಾವಳಿಯಾಗಿರಬಹುದು, ಸಾಲದ ಹೊರೆಯಾಗಿರಬಹುದು, ಈ ಎಲ್ಲ ಚಟುವಟಿಕೆಗಳೇನಿದಾವಲ್ಲ ಯಾವ ಚಳುವಳಿಗೆ ಕಾರಣವಾಯಿತಪ್ಪ ಅಂದರೆ ರೈತ ಚಳುವಳಿಗೆ ಕಾರಣವಾಯಿತು. ರೈತರು ಬೆಳೆದಿರ್ತಕ್ಕಂಥ ಬೆಳೆಗೆ ಸರಿಯಾದ ರೀತಿಯ ಬೆಲೆ ಸಿಗದೇ ಇರುವುದರಿಂದ ರೈತ ವರ್ಗ ರೈತ ಚಳುವಳಿಯನ್ನು ಹಮ್ಮಿಕೊಂಡಿತ್ತು. ಅವೈಜ್ಞಾನಿಕ ಭೂಸ್ವಾಧೀನ ಏನೈತಲ್ಲ, ಮಧ್ಯವರ್ತಿಗಳ ಹಾವಳಿ ಏನೈತಲ್ಲ, ಈ ಸಾಲದ ಹೊರೆ ಏನೈತಲ್ಲ, ಇವುಗಳನ್ನು ತಡೆಗಟ್ಟಲುಗೋಸ್ಕರ ರೈತ ಸಮೂಹ ಯಾವ ಚಳುವಳಿಯನ್ನು ಹಮ್ಮಿಕೊಂಡಿತ್ತಪ್ಪ ಅಂದ್ರೆ ರೈತ ಚಳುವಳಿ ಹಮ್ಮಿಕೊಂಡಿತು. ಯಾವ ಚಳುವಳಿ? ರೈತ ಚಳುವಳಿ ಹಮ್ಮಿಕೊಂಡಿತು. ಹಾಗಾದರೆ ರಾಷ್ಟ್ರ ಮಟ್ಟದಲ್ಲಿ ರೈತ ನಾಯಕರು ಯಾರ್ಯಾರು? ರೈತರ ಏಳಿಗೆಗಾಗಿ ಶ್ರಮಿಸಿದಂಥ ರೈತ ಜೀವಿಗಳು ಯಾರು? ಕೃಷಿಕ ಜೀವಿಗಳು ಯಾರು ಅಂತ ನೋಡೋದಾದರೆ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಚೌಧರಿ ಚರಣ್ ಸಿಂಗ್ ರವರಾಗಿರಬಹುದು. ಭಾರತದ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇಶದ 5ನೇ ಪ್ರಧಾನಮಂತ್ರಿಯಾಗಿರುವ ಚೌಧರಿ ಚರಣ್ ಸಿಂಗ್ ರವರು ಸಹಿತ ರೈತರ ಏಳಿಗೆಗಾಗಿ ಶ್ರಮಿಸಿದಂಥ ಜೀವಿ, ರೈತರ ಉದ್ಧಾರಕ್ಕಾಗಿ ಶ್ರಮಿಸಿದಂಥ ಜೀವಿ, ರೈತರ ಸಮಸ್ಯೆಗಳಿಗೆ ಪರಿಹಾರವನ್ನು ಸ್ಪಂದಿಸುವಂಥ ಜೀವಿ ಯಾರಪ್ಪ ಅಂದ್ರೆ ಚೌಧರಿ ಚರಣ್ ಸಿಂಗ್ ರವರು. ಅದಕ್ಕಾಗಿ ಈ ಚೌಧರಿ ಚರಣ್ ಸಿಂಗ್ ರವರು ಜನ್ಮದಿನ ಯಾವಾಗೈತಿ? ಡಿಸೆಂಬರ್ 23. ಎಂಥ 23? ಡಿಸೆಂಬರ್ 23ರಂದು ಚೌಧರಿ ಚರಣ್ ಸಿಂಗ್ ರವರ ಜನ್ಮದಿನ ಯಾವಾಗಪ್ಪ ಅಂದರೆ ಡಿಸೆಂಬರ್ 23. ಈ ಡಿಸೆಂಬರ್ 23ರಂದು ರೈತರ ದಿನ ಅಥವಾ ಕೃಷಿಕರ ದಿನವೆಂದು ಆಚರಣೆ ಮಾಡಲಾಗುತ್ತದೆ. ರೈತರ ದಿನ ಅಥವಾ ಕೃಷಿಕರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಯಾವಾಗಪ್ಪ ಅಂದ್ರೆ ಡಿಸೆಂಬರ್ 23ರಂದು ಆಚರಣೆ ಮಾಡಲಾಗುತ್ತದೆ. ಯಾರ ಜನ್ಮದಿನದಂದು ಅಪ್ಪ ಅಂದರೆ ನಮ್ಮ ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಚೌಧರಿ ಚರಣ್ ಸಿಂಗ್ ರವರ ಜನ್ಮದಿನದಂದು ಸ್ನೇಹಿತರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಮಹಾರಾಷ್ಟ್ರದ ಸೇತ್ಕಾರ್ ಚಳವಳಿಯ ನಾಯಕರಾಗಿರ್ತಕ್ಕಂಥ ಶರತ್ ಜೋಶಿ ಅವರು ಸಹಿತ ಮಹಾರಾಷ್ಟ್ರದ ಸೇತ್ಕಾರ್ ಚಳವಳಿಯ ನಾಯಕರಾಗಿರ್ತಕ್ಕಂಥ ಶರತ್ ಜೋಶಿ ಅವರು ಸಹಿತ ರೈತರ ಏಳಿಗೆಗಾಗಿ ಶ್ರಮಿಸಿದಂಥ ವ್ಯಕ್ತಿ. ನೆಕ್ಸ್ಟ್ ಉತ್ತರ ಪ್ರದೇಶದ ಭಾರತೀಯ ಕಿಸಾನ್ ಒಕ್ಕೂಟದ ನಾಯಕರಾಗಿರ್ತಕ್ಕಂಥ ಮಹೇಂದ್ರ ಸಿಂಗ್ ಠಿಕಾಯತ್ ಅವರಾಗಿರಬಹುದು, ಶರತ್ ಜೋಶಿ ಅವರಾಗಿರಬಹುದು, ಮಹೇಂದ್ರ ಸಿಂಗ್ ಠಿಕಾಯತ್ ಅವರಾಗಿರಬಹುದು. ನೆಕ್ಸ್ಟ್ ತಮಿಳುನಾಡಿನ ನಾರಾಯಣಸ್ವಾಮಿ ನಾಯ್ಡು ಅವರಾಗಿರಬಹುದು. ಈ ಎಲ್ಲ ನಾಯಕರೇನದರಲ್ಲ ರೈತ ಚಳವಳಿಯಲ್ಲಿ ಭಾಗವಹಿಸಿದಂಥ ನಾಯಕರು. ಭಾರತದ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಚೌಧರಿ ಚರಣ್ ಸಿಂಗ್ ರವರಾಗಿರಬಹುದು, ಮಹಾರಾಷ್ಟ್ರದ ಸೇತ್ಕಾರ್ ಚಳವಳಿಯ ನಾಯಕರಾಗಿರ್ತಕ್ಕಂಥ ಶರತ್ ಜೋಶಿ ಅವರಾಗಿರಬಹುದು, ಉತ್ತರ ಪ್ರದೇಶದ ಭಾರತೀಯ ಕಿಸಾನ್ ಒಕ್ಕೂಟದ ನಾಯಕರಾಗಿರ್ತಕ್ಕಂಥ ಮಹೇಂದ್ರ ಸಿಂಗ್ ಠಿಕಾಯತ್ ಅವರಾಗಿರಬಹುದು, ತಮಿಳುನಾಡಿನ ನಾರಾಯಣಸ್ವಾಮಿ ನಾಯ್ಡು ಆಗಿರಬಹುದು. ಈ ಎಲ್ಲ ನಾಯಕರು ರೈತ ಚಳವಳಿಯಲ್ಲಿ ಭಾಗವಹಿಸಿದಂಥ ನಾಯಕರು, ರೈತರ ಸಂಕಷ್ಟಗಳಿಗೆ ಸ್ಪಂದಿಸಿದಂಥ ನಾಯಕರು, ರೈತರ ಚಳವಳಿಯಲ್ಲಿ ಕೈ ಜೋಡಿಸಿದಂಥ ನಾಯಕರು ಯಾರಪ್ಪ ಅಂದ್ರೆ ಈ ಎಲ್ಲ ನಾಯಕರು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಕರ್ನಾಟಕ ರಾಜ್ಯ ರೈತ ಸಂಘದ ನಾಯಕರು ನಾವು ನೋಡುವುದಾದರೆ ನಮ್ಮ ಕರ್ನಾಟಕ ರಾಜ್ಯ ಏನೈತಲ್ಲ, ಈ ಕರ್ನಾಟಕ ರಾಜ್ಯದ ರೈತ ಸಂಘದ ನಾಯಕರು ಎಕ್ಸಾಮ್ನಲ್ಲಿ ಕೇಳ್ಯಾರಂತ ಹೇಳಿದ್ರೆ ನಾನು ಅತಿ ಹೆಚ್ಚು ಬಾರಿ ಏನಪ್ಪ ಅಂದ್ರೆ ಈ ಪ್ರಶ್ನೆ 2 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ. ಕರ್ನಾಟಕ ರಾಜ್ಯದ ರೈತ ಸಂಘದ ನಾಯಕರ ಹೆಸರನ್ನು ತಿಳಿಸಿ ಅಂತ ಅವಾಗವಾಗ ಎಷ್ಟು ಅಂಕಕ್ಕೆ ಕೇಳಲಾಗಿದೆಪ್ಪ ಅಂದ್ರೆ 2 ಅಂಕಕ್ಕೆ. ಹಾಗಾದರೆ ನಮ್ಮ ಕರ್ನಾಟಕ ರಾಜ್ಯದ ರೈತ ಸಂಘದ ನಾಯಕರು ಯಾರು ನೋಡುವುದಾದರೆ ಪ್ರೋ MD ನಂಜುಂಡಸ್ವಾಮಿ ಅವರಾಗಿರಬಹುದು. ಯಾವ ನಂಜುಂಡಸ್ವಾಮಿ? ಪ್ರೋ MD ನಂಜುಂಡಸ್ವಾಮಿ ಅವರಾಗಿರಬಹುದು. ನೆಕ್ಸ್ಟ್ ND ಸುಂದರೇಶ್ ಅವರಾಗಿರಬಹುದು. ನೆಕ್ಸ್ಟ್ ಎ ಸೋಮಲಿಂಗಯ್ಯನವರಾಗಿರಬಹುದು ಮತ್ತು ಶೇಷ್ ರೆಡ್ಡಿ ಆಗಿರಬಹುದು. ಈ ನಾಯಕರು ಕರ್ನಾಟಕ ರಾಜ್ಯದ ರೈತ ಸಂಘದ ನಾಯಕರು. ಯಾರಪ್ಪ ಅಂದರೆ ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರಾಗಿರಬಹುದು, ND ಸುಂದರೇಶ್ ಅವರಾಗಿರಬಹುದು, ಎ ಸೋಮಲಿಂಗಯ್ಯನವರಾಗಿರಬಹುದು,
ಶೇಷ್ ರೆಡ್ಡಿ ಅವರೇನಿದಾರಲ್ಲ ಇವರೇನಪ್ಪ ಅಂದರೆ ಕರ್ನಾಟಕ ರಾಜ್ಯದ ರೈತ ಸಂಘದ ನಾಯಕರು. ಈ ಚಿತ್ರದಲ್ಲಿರ್ತಕ್ಕಂಥ ನಾಯಕ ಯಾರಪ್ಪ ಅಂದರೆ ಪ್ರೊಫೆಸರ್ MD ನಂಜುಂಡಸ್ವಾಮಿ. ಕರ್ನಾಟಕ ರಾಜ್ಯದ ರೈತ ಸಂಘದ ನಾಯಕರಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ನಾಯಕ ಯಾರಪ್ಪ ಅಂದ್ರೆ ನಮ್ಮ ಪ್ರೊಫೆಸರ್ MD ನಂಜುಂಡಸ್ವಾಮಿ. ಈ ಚಿತ್ರದಲ್ಲಿರ್ತಕ್ಕಂಥ ನಾಯಕ ಯಾರಪ್ಪ ಅಂದ್ರೆ ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರೇನಿದಾರಲ್ಲ ಇವರೇನಪ್ಪ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ರೈತ ಸಂಘದ ನಾಯಕರು. ಇಂದಿನ ರಾಜ್ಯದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ರಾಜಕೀಯ ಗುರು ಯಾರಪ್ಪ ಅಂದ್ರೆ ಇದೇ ನಂಜುಂಡಸ್ವಾಮಿಯವರು. ನಮ್ಮ ರಾಜ್ಯದ ಪ್ರಸ್ತುತ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಏನಿದಾರಲ್ಲ ಈ ಸಿದ್ದರಾಮಯ್ಯನವರ ರಾಜಕೀಯ ಗುರು. ಸಿದ್ದರಾಮಯ್ಯರವರು ಇವತ್ತು ಅಂದರೆ ಏನಪ್ಪ ಅಂದರೆ ಇಂದಿನ ಈ ಮಟ್ಟದಲ್ಲಿ ಇವತ್ತು ಒಂದು ಉನ್ನತ ಸ್ಥಾನಕ್ಕೆ ಬಂದಾರಪ್ಪ ಅಂದರೆ ಅದಕ್ಕೆ ಮೂಲ ರೂವಾರಿ ಯಾರಪ್ಪ ಅಂದ್ರೆ ಪ್ರೊಫೆಸರ್ MD ನಂಜುಂಡಸ್ವಾಮಿ. ಕರ್ನಾಟಕ ರಾಜ್ಯದ ರೈತ ಸಂಘದ ನಾಯಕರು ಯಾರಂತ ಪ್ರಶ್ನೆ ಮಾಡಿದರೆ MD ನಂಜುಂಡಸ್ವಾಮಿ, ND ಸುಂದರೇಶ್, A ಸೋಮಲಿಂಗಯ್ಯ ಮತ್ತು ಶೇಷ್ ರೆಡ್ಡಿ ಅವರೇನಿದಾರಲ್ಲ ಈ 4 ಜನ ನಾಯಕರು ಕರ್ನಾಟಕ ರಾಜ್ಯ ರೈತ ಸಂಘದ ನಾಯಕರಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಈ ರೈತ ಚಳವಳಿಯ ಕಾರಣಗಳಲ್ಲಿ ಮೊದಲನೇ ಕಾರಣ, ರೈತ ಚಳವಳಿಯ ಕಾರಣಗಳಲ್ಲಿ ಮೊದಲನೇ ಕಾರಣ ಯಾವುದಪ್ಪ ಅಂದರೆ ವಂಚಿತ ಭಾವನೆ. ಯಾವ ಭಾವನೆ? ವಂಚಿತ ಭಾವನೆ. ನಾವು ಕೈಗಾರಿಕಾ ಕ್ಷೇತ್ರಕ್ಕೆ ಹೋಲಿಕೆ ಮಾಡಿ ನೋಡಿದರೆ ನಾವೇನಪ್ಪ ಅಂದರೆ ಕೈಗಾರಿಕಾ ಕ್ಷೇತ್ರಕ್ಕೆ ಹೋಲಿಕೆ ಮಾಡಿ ನೋಡಿದರೆ ನಮ್ಮ ಕೃಷಿಕ ವರ್ಗದವರಿಗೆ ಅಂದ್ರೆ ನಮ್ಮ ರೈತ ಸಮೂಹಕ್ಕೆ ಅತಿ ಕಡಿಮೆ ಸೌಲಭ್ಯಗಳನ್ನು ಸಿಗುತ್ತೆ. ಕೈಗಾರಿಕಾ ಕ್ಷೇತ್ರಕ್ಕೆ ಹೋಲಿಕೆ ಮಾಡಿ ನೋಡಿದರೆ ನಮ್ಮ ರೈತ ಸಮೂಹ ಏನೈತಲ್ಲ ನಮ್ಮ ಕೃಷಿ ಈ ವರ್ಗಕ್ಕೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಸಿಗುತ್ತಿಲ್ಲ. ಅಷ್ಟೇ ಅಲ್ಲದ ಸ್ನೇಹಿತರೆ, ರೈತ ವರ್ಗದವರಿಗೆ ಗುಣಮಟ್ಟದ ಬೀಜಗಳನ್ನು ಸಿಗ್ತಾ ಇಲ್ಲ, ರಸಗೊಬ್ಬರಗಳನ್ನು ಸಿಗ್ತಾ ಇಲ್ಲ, ಕ್ರಿಮಿನಾಶಕಗಳು ಸಿಗ್ತಾ ಇಲ್ಲ. ಅಷ್ಟೇ ಅಲ್ಲದೆ ಸೂಕ್ತವಾಗಿರ್ತಕ್ಕಂಥ ಬೆಂಬಲ ಬೆಲೆ ಇರದೇ ಇರುವುದಾಗಿರಬಹುದು, ಸಾಲ ಮನ್ನಾ ಆಗಿರಬಹುದು, ಬೆಳೆ ವಿಮೆ ಆಗಿರಬಹುದು ಮತ್ತು ಕೃಷಿ ಸಲಕರಣೆಗಳನ್ನು ರಿಯಾಯಿತಿ ದರ ಇರದೇ ಇರುವುದರಿಂದ ಇನ್ನಿತರ ಹಲವಾರು ಸೌಲಭ್ಯಗಳಿಂದ ಏನಪ್ಪ ಅಂದರೆ ನಮ್ಮ ರೈತ ವರ್ಗ ವಂಚಿತರಾಗುತ್ತಿದ್ದಾರೆ. ಕೈಗಾರಿಕಾ ಕ್ಷೇತ್ರಕ್ಕೆ ಸಿಗುವಂಥ ಪಾಲು ಏನೈತಲ್ಲ ಆ ಪಾಲು ನಮ್ಮ ಕೃಷಿಕ ವರ್ಗದವರಿಗೆ ಸಿಗ್ತಾ ಇಲ್ಲ. ರೈತರಿಗೆ ಗುಣಮಟ್ಟದ ಬೀಜಗಳನ್ನು ಒದಗಿಸಿಕೊಡ್ತಾ ಇಲ್ಲ ಸರ್ಕಾರ, ರೈತರಿಗೆ ರಸಗೊಬ್ಬರಗಳನ್ನು ಒದಗಿಸಿಕೊಡ್ತಾ ಇಲ್ಲ, ರೈತರಿಗೆ ಕ್ರಿಮಿನಾಶಕಗಳನ್ನು ಒದಗಿಸಿಕೊಡ್ತಾ ಇಲ್ಲ, ರೈತರಿಗೆ ಸೂಕ್ತವಾದಂಥ ಬೆಂಬಲ ಬೆಲೆಯನ್ನು ಕೊಡ್ತಾ ಇಲ್ಲ, ರೈತರಿಗೆ ಸಾಲ ಮನ್ನಾ ಮಾಡ್ತಾ ಇಲ್ಲ, ರೈತರ ಬೆಳೆಗೆ ಬೆಳೆ ವಿಮೆ ಕೊಡ್ತಾ ಇಲ್ಲ. ನೆಕ್ಸ್ಟ್ ಏನಪ್ಪ ಅಂದರೆ ಕಡಿಮೆ ದರದಲ್ಲಿ ಕೃಷಿ ಸಲಕರಣೆಗಳನ್ನು ಸಹಿತ ಒದಗಿಸಿಕೊಡ್ತಾ ಇಲ್ಲ. ಈ ಎಲ್ಲ ಸೌಲಭ್ಯಗಳನ್ನು ಪಡೆಯಲುಗೋಸ್ಕರ ರೈತ ವರ್ಗದವರು ಸಂಘಟಿತರಾಗಿ ಯಾವ ಚಳವಳಿಯನ್ನು ಹಮ್ಮಿಕೊಂಡರಪ್ಪ ಅಂದರೆ ರೈತ ಚಳವಳಿಯನ್ನು ಹಮ್ಮಿಕೊಂಡರು. ಕೈಗಾರಿಕೆ ಕ್ಷೇತ್ರಕ್ಕೆ ಹಲವಾರು ಸೌಲಭ್ಯಗಳು ಸಿಗ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಕ್ಷೇತ್ರಕ್ಕೂ ಸಹಿತ ಅಂದ್ರೆ ಈ ಕೃಷಿಕ ವರ್ಗಕ್ಕೆ ಕ್ಷೇತ್ರಕ್ಕೂ ಸಹಿತ ಸೌಲಭ್ಯಗಳನ್ನು ದೊರಕಿಸಿಕೊಡುವಂಥ ಯಾವ ಚಳವಳಿಯನ್ನು ಹಮ್ಮಿಕೊಂಡರಪ್ಪ ಅಂದರೆ ರೈತ ಚಳವಳಿಯನ್ನು ಹಮ್ಮಿಕೊಂಡರು. ಪ್ರಸ್ತುತ ಏನಪ್ಪ ಅಂದರೆ ನಮ್ಮ ರೈತರಿಗೆ ರಸಗೊಬ್ಬರ ಕೊರತೆ ಐತಿ. ಕೇಂದ್ರ ಸರ್ಕಾರ ಆಗಿರಬಹುದು ಮತ್ತು ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರಗಳು ರೈತ ವರ್ಗದವರಿಗೆ ರಸಗೊಬ್ಬರಗಳನ್ನು ಒದಗಿಸಿಕೊಡ್ತಾ ಇಲ್ಲ. ರೈತರು ರಾಜ್ಯ ಸರ್ಕಾರಕ್ಕೆ ಚಳವಳಿಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ, ಹೋರಾಟಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಎಚ್ಚರಿಸುವಂಥ ಪ್ರಯತ್ನಗಳನ್ನು ಮಾಡಿದರೆ ಸಹಿತ ಏನಪ್ಪ ಅಂದರೆ ನಮ್ಮ ಕೇಂದ್ರ ಸರ್ಕಾರ ಆಗಿರಬಹುದು, ರಾಜ್ಯ ಸರ್ಕಾರ ರೈತರಿಗೆ ರಸಗೊಬ್ಬರ ಯೂರಿಯಾ ಅನ್ನುವಂಥದ್ದು ಏನೈತಲ್ಲ ಇದೇನಪ್ಪ ಅಂದ್ರೆ ರೈತರಿಗೆ ಕೆಲವೊಂದಿಷ್ಟು ಅಂದರೆ ಏನಪ್ಪ ಈ ಯೂರಿಯಾ ಅನ್ನುವಂಥ ಗೊಬ್ಬರ ಏನೈತಲ್ಲ ರೈತರಿಗೆ ಸಮಸ್ಯೆ ಆಗಿದೆ. ಅದಕ್ಕಾಗಿ ಅದನ್ನು ಒದಗಿಸಿಕೊಡುವಂಥ ರೈತರು ಸರ್ಕಾರಕ್ಕೆ ಕೆಲವೊಂದಿಷ್ಟು ಮನವಿಗಳನ್ನು ಸಲ್ಲಿಸುವುದಾಗಿರಬಹುದು, ಕೇಂದ್ರ ಸರ್ಕಾರಕ್ಕೂ ಸಹಿತ ಮನವಿಗಳನ್ನು ಸಲ್ಲಿಸುವಂಥ ಪ್ರಯತ್ನಗಳನ್ನು ಮಾಡಿಕೊಂಡರು. ರೈತ ವರ್ಗದವರು ಉತ್ತಮ ಗುಣಮಟ್ಟ ಬೀಜವನ್ನು ಪಡೆದುಕೊಳ್ಳಲುಗೋಸ್ಕರ, ರಸಗೊಬ್ಬರವನ್ನು ಪಡೆದುಕೊಳ್ಳಲುಗೋಸ್ಕರ, ಕೆಲವೊಂದಿಷ್ಟು ಔಷಧಿಗಳನ್ನು ಪಡೆದುಕೊಳ್ಳಲುಗೋಸ್ಕರ, ಬೆಂಬಲ ಬೆಲೆಯನ್ನು ಪಡೆದುಕೊಳ್ಳಲುಗೋಸ್ಕರ, ಸಾಲ ಮನ್ನಾವನ್ನು ಮಾಡಲುಗೋಸ್ಕರ
ಬೆಳೆ ವಿಮೆ ಪಡೆದುಕೊಳ್ಳಲುಗೋಸ್ಕರ, ಕಡಿಮೆ ದರದಲ್ಲಿ ಕೃಷಿ ಸಲಕರಣೆಗಳನ್ನು ಪಡೆಯಲುಗೋಸ್ಕರ ರೈತ ವರ್ಗದವರು ಯಾವ ಚಳುವಳಿಯನ್ನು ಹಮ್ಮಿಕೊಂಡರಪ್ಪ ಅಂದರೆ ರೈತ ಚಳುವಳಿಯನ್ನು ಹಮ್ಮಿಕೊಂಡರು. ನೆಕ್ಸ್ಟ್ ಎರಡನೇ ನೋಡುವುದಾದರೆ ಸಾಲದ ಹೊರೆ. ರೈತ ಚಳವಳಿಯ ಕಾರಣಗಳಲ್ಲಿ ಎರಡನೇ ಕಾರಣ ಯಾವುದಪ್ಪ ಅಂದರೆ ಸಾಲದ ಹೊರೆ. ಇಲ್ಲೇನಪ್ಪ ಅಂದರೆ ಮಾರುಕಟ್ಟೆ ಏರಿಳಿತ ಆಗಿರಬಹುದು, ಅಥವಾ ಮಧ್ಯವರ್ತಿಗಳ ಹಾವಳಿಯಿಂದಾಗಿರಬಹುದು, ಅಥವಾ ಮುಂಗಾರು ಮಳೆ ವಿಫಲವಾದಾಗ ರೈತರು ಸಂಕಷ್ಟಕ್ಕೆ ಒಳಗಾಗುತ್ತಾರೆ. ರೈತರೇನಪ್ಪ ಅಂದ್ರೆ ಕೆಲವೊಂದಿಷ್ಟು ಬ್ಯಾಂಕ್ಗಳ ಮೂಲಕ ಸಾಲವನ್ನು ಪಡೆದುಕೊಂಡಿರುತ್ತಾರೆ. ರೈತ ವರ್ಗ ಏನೈತಲ್ಲ, ರೈತ ವರ್ಗದವರು ಬ್ಯಾಂಕ್ಗಳ ಮೂಲಕ ಆದರೂ ಆಗಿರಬಹುದು, ಅಥವಾ ಇನ್ನಿತರ ಕೆಲವೊಂದಿಷ್ಟು ವ್ಯಕ್ತಿಗಳ ಬಳಿ ಸಾಲವನ್ನು ತೆಗೆದುಕೊಂಡಿರ್ತಾರೆ. ಸಾಲವನ್ನು ತೆಗೆದುಕೊಂಡು ಅಲ್ಲಿ ಬಿತ್ತನೆಯನ್ನು ಮಾಡಿಕೊಂಡಿರ್ತಾರೆ. ಸರಿಯಾದ ಸಮಯಕ್ಕೆ ಮುಂಗಾರು ಮಳೆ ಬತ್ತಪ್ಪ ಅಂದ್ರೆ ರೈತರಿಗೆ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ. ಒಂದು ವೇಳೆ ಸರಿಯಾದ ಸಮಯಕ್ಕೆ ಬರದೇ ಹೋದರೆ ರೈತರು ಸಂಕಷ್ಟಕ್ಕೆ ಈಡಾಗಬೇಕಾಗುತ್ತದೆ. ರೈತರು ತೆಗೆದುಕೊಂಡಿರ್ತಕ್ಕಂಥ ಸಾಲ ಏನೈತಲ್ಲ ಅದನ್ನು ತೀರಿಸಲಾಗದೆ ರೈತ ವರ್ಗದವರ ಮೇಲೆ ಅತಿ ಹೆಚ್ಚು ಬಡ್ಡಿ ಹೊರೆ ಬೀಳುವುದರಿಂದ ರೈತರು ಆತ್ಮಹತ್ಯೆಗೆ ಈಡಾಗುತ್ತಿದ್ದಾರೆ. ರೈತರು ತೆಗೆದುಕೊಂಡಿರ್ತಕ್ಕಂಥ ಸಾಲವನ್ನು ತೀರಿಸಲಾಗದೆ ರೈತ ವರ್ಗದವರೇನಿದಾರಲ್ಲ ಆತ್ಮಹತ್ಯೆಗೆ ಮುಂದಾಗುತ್ತಿದ್ದಾರೆ. ಸರಿಯಾದ ಸಮಯಕ್ಕೆ ಮುಂಗಾರು ಮಳೆ ಬತ್ತಪ್ಪ ಅಂದ್ರೆ ರೈತ ವರ್ಗದವರು ಬಿತ್ತನೆಯನ್ನು ಮಾಡಿಕೊಂಡು ಉತ್ತಮವಾಗಿರ್ತಕ್ಕಂಥ ಫಲವನ್ನು ಸಹಿತ ಕಂಡುಕೊಳ್ಳಬಹುದು. ಒಂದು ವೇಳೆ ಸರಿಯಾದ ಸಮಯಕ್ಕೆ ಮುಂಗಾರು ಮಳೆ ಬರದೇ ಹೋದರೆ ರೈತ ವರ್ಗ ಏನೈತಲ್ಲ ಸಂಕಷ್ಟಕ್ಕೆ ಈಡಾಗುತ್ತದೆ. ಅಷ್ಟೇ ಅಲ್ಲದ ಸ್ನೇಹಿತರೆ, ಮಾರುಕಟ್ಟೆ ಏರಿಳಿತದಿಂದಲೂ ಸಹಿತ ರೈತರು ಸಂಕಷ್ಟಕ್ಕೆ ಈಡಾಗುತ್ತಿದ್ದಾರೆ. ಮಾರುಕಟ್ಟೆ ಏರಿಳಿತ ಮತ್ತು ಮಧ್ಯವರ್ತಿಗಳ ಹಾವಳಿ ಏನೈತಲ್ಲ ಅಂದ್ರೆ ದಲ್ಲಾಳಿಗಳ ಹಾವಳಿ ಏನೈತಲ್ಲ, ಈ ದಲ್ಲಾಳಿಗಳ ಹಾವಳಿಯಿಂದಲೂ ಸಹಿತ ರೈತರ ಸಂಕಷ್ಟಕ್ಕೆ ಈಡಾಗುತ್ತಾರೆ. ಈ ಮಾರುಕಟ್ಟೆ ಏರಿಳಿತ ಅಂದರೆ ರೈತರಿಗೆ ಒಂದು ನಿಗದಿತ ಬೆಲೆಯನ್ನು ಘೋಷಣೆ ಮಾಡಿದ್ರೆ ರೈತ ವರ್ಗಕ್ಕೆ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ. ಮಾರುಕಟ್ಟೆ ಏರಿಳಿತ ಅಂದ್ರೆ ಏನಪ್ಪ ಅಂದರೆ ಇವತ್ತಿದ್ದಿರ್ತಕ್ಕಂಥ ರೇಟ್ ನಾಳೆ ಏನಪ್ಪ ಅಂದ್ರೆ ಬದಲಾವಣೆ ಆಗುವುದು. ಇವತ್ತು ಒಂದು ತೊಗರಿಗೆ ಏನಪ್ಪ ಅಂದ್ರೆ 10,000 ರೂಪಾಯಿ, ನೆಕ್ಸ್ಟ್ ಮುಂದೆ 7,000 ರೂಪಾಯಿ. ಈ ರೀತಿ ಮಾಡುವುದರಿಂದ ಅಂದ್ರೆ ಮಾರುಕಟ್ಟೆ ಏನಪ್ಪ ಅಂದ್ರೆ ಈ ರೀತಿ ಏರಿಳಿತ ಆಗುವುದರಿಂದ ಅಲ್ಲಿ ಏನಾಗ್ತದೆ, ಸಂಕಷ್ಟಕ್ಕೆ ಈಡಾಗುತ್ತಾರೆ. ರೈತರ ಫಸಲು ಅಂದ್ರೆ ರೈತರು ಬೆಳೆದಿರ್ತಕ್ಕಂಥ ಬೆಳೆ ಜಾಸ್ತಿ ಬರ್ಲಾಕತ್ತಂದ್ರೆ ಅಲ್ಲೇನು ಮಾಡಿಬಿಡ್ತಾರೆ, APMC ವ್ಯಕ್ತಿಗಳಲ್ಲಿ ಹಣವನ್ನು ಕಡಿಮೆ ಮಾಡ್ತಾರೆ. ಒಂದು ವೇಳೆ ಅದೇ ಬೆಳೆ ಕಡಿಮೆ ಬರ್ಲಾಕತ್ತಪ್ಪ ಅಂದ್ರೆ ಅಲ್ಲಿ ರೇಟ್ ಏನು ಮಾಡಿಬಿಡ್ತಾರೆ, ಜಾಸ್ತಿ ಮಾಡ್ತಾರೆ. ಜಾಸ್ತಿ ಬೆಳೆ ಹೋಯ್ತಪ್ಪ ಅಂದ್ರೆ ಕಡಿಮೆ ಮಾಡ್ತಾರೆ. ಕಡಿಮೆ ಬೆಳೆ ಹೋಗಾಕತ್ತಿತ್ತಪ್ಪ ಅಂದ್ರೆ ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಅತಿ ಹೆಚ್ಚು ಅಂದ್ರೆ ಕಡಿಮೆ ಬೆಳೆ ಹೋಗಾಕತ್ತಿತ್ತಪ್ಪ ಅಂದ್ರೆ ಅಲ್ಲಿ ಅತಿ ಹೆಚ್ಚು ದುಡ್ಡನ್ನು ಕೊಡುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ತಾರೆ. ಈ ಮಾರುಕಟ್ಟೆ ಏರಿಳಿತ ಆಗಿರಬಹುದು, ಮಧ್ಯವರ್ತಿಗಳ ಹಾವಳಿ ಆಗಿರಬಹುದು, ಮುಂಗಾರು ಮಳೆ ವಿಫಲವಾದಂಥ ಸಂದರ್ಭದಲ್ಲಿ ರೈತರು ಮಾಡಿರ್ತಕ್ಕಂಥ ಸಾಲವನ್ನು ತೀರಿಸಲಾಗದೆ ರೈತರು ಸಂಕಷ್ಟಕ್ಕೆ ಈಡಾಗಿ ಅವರು ಆತ್ಮಹತ್ಯೆಗಳನ್ನು ಮಾಡಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ತಾರೆ. ರೈತರ ಆತ್ಮಹತ್ಯೆಗಳನ್ನು ತಡೆಯಲುಗೋಸ್ಕರ ನಮ್ಮ ರೈತ ಸಮೂಹ ಏನೈತಲ್ಲ, ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ನಾಯಕರೇನದರಲ್ಲ, ಇವರು ಎಲ್ಲರೂ ಒಕ್ಕೂರಿಲಿನಿಂದ ಯಾವ ಚಳವಳಿಯನ್ನು ಹಮ್ಮಿಕೊಂಡರಪ್ಪ ಅಂದರೆ ರೈತ ಚಳವಳಿಯನ್ನು ಹಮ್ಮಿಕೊಂಡರು. ಇನ್ನು ನೆಕ್ಸ್ಟ್ ಮೂರನೇದು ಯಾವುದಪ್ಪ ಅಂದರೆ ರೈತರ ಸಮಸ್ಯೆಗಳ ಕಡೆಗಣನೆ. ಯಾರ ಸಮಸ್ಯೆಗಳ ಕಡೆಗಣನೆ? ರೈತರ ಸಮಸ್ಯೆಗಳ ಕಡೆಗಣನೆ. ಬ್ರಿಟಿಷರ ಕಾಲದಿಂದಲೂ ಸಹಿತ ರೈತರು ಸಮಸ್ಯೆಗೆ ಒಳಗಾಗಿದ್ದಾರೆ. ಯಾರ ಕಾಲದಿಂದಲೂ ಸಹಿತ? ಬ್ರಿಟಿಷರ ಕಾಲದಿಂದಲೂ. ಇಂದಿನ ಕಾಲ ಅಷ್ಟೇ ಅಲ್ಲ ಸ್ನೇಹಿತರೆ, ಬ್ರಿಟಿಷರ ಕಾಲದಿಂದಲೂ ಸಹಿತ ರೈತ ವರ್ಗ ಏನೈತಲ್ಲ ಸಮಸ್ಯೆಗೆ ಒಳಗಾಗಿದ್ದಾರೆ. ಬ್ರಿಟಿಷರ ಕಾಲಾವಧಿಯಲ್ಲಿ ಅಂದರೆ 1859ರಲ್ಲಿ, ಎಂಥ 59? ಪಶ್ಚಿಮ ಬಂಗಾಳದಲ್ಲಿ ನೀಲಿ ಬೆಳೆ ಬೆಳೆಯುವುದನ್ನು ನಿಷೇಧ ಮಾಡಿದರು. ಪಶ್ಚಿಮ ಬಂಗಾಳ ಏನೈತಲ್ಲ, ಈ ಪಶ್ಚಿಮ ಬಂಗಾಳದಲ್ಲಿ ನೀಲಿ ಬೆಳೆ ಬೆಳೆಯುವುದನ್ನು ನಿಷೇಧ ಮಾಡಿದ್ರು.
ಯಾರಪ್ಪ ಅಂದರೆ ಬ್ರಿಟಿಷ್ ಸರ್ಕಾರ. ಯಾವಾಗ ನಿಷೇಧ ಮಾಡಿದ್ರು ಅಂದರೆ 1859 ಮಾರ್ಚ್ ತಿಂಗಳಲ್ಲಿ ನಿಷೇಧ ಮಾಡಿದರು ಸ್ನೇಹಿತರೆ. ಬ್ರಿಟಿಷರ ಕಾಲದಿಂದಲೂ ಸಹಿತ ನಮ್ಮ ರೈತ ಸಮೂಹ ಸಮಸ್ಯೆಗೆ ಒಳಗಾಗಿದೆ. ಬ್ರಿಟಿಷರ ಕಾಲಾವಧಿಯಲ್ಲಿ ಅಂದರೆ 1859 ಮಾರ್ಚ್ ತಿಂಗಳಲ್ಲಿ ಪಶ್ಚಿಮ ಬಂಗಾಳ ಏನೈತಲ್ಲ, ಈ ಪಶ್ಚಿಮ ಬಂಗಾಳದಲ್ಲಿ ಸಹಿತ ನೀಲಿ ಬೆಳೆ ಬೆಳೆಯುವುದನ್ನು ನಿಷೇಧ ಮಾಡಿದರು. ಯಾರಾದರೂ ನೀಲಿ ಬೆಳೆ ಬೆಳೆದರೆ ಅವರ ಮೇಲೆ ಹೆಚ್ಚಿನ ತೆರಿಗೆಗಳನ್ನು ವಿಧಿಸಿ, ಅಷ್ಟೇ ಅಲ್ಲದ ಸ್ನೇಹಿತರೆ, ಅವರ ಮೇಲೆ ಅವರ ಭೂಮಿಯನ್ನು ವಶಪಡಿಸಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಿದ್ರು. ಇನ್ನಿತರೆ ಹಲವಾರು ಸಂಕಷ್ಟಗಳನ್ನು ಕೊಡುವಂಥ ಪ್ರಯತ್ನಗಳು ಯಾರು ಮಾಡ್ತಿದ್ರಪ್ಪ ಅಂದರೆ ಈ ಬ್ರಿಟಿಷರು ಮಾಡ್ತಿದ್ರು. ನೀಲಿ ಬೆಳೆ ಏನೈತಲ್ಲ, ಇಲ್ಲ ಐತೆ ನೋಡಿ ಸ್ನೇಹಿತರೆ, ನೀಲಿ ಬೆಳೆ ಏನೈತಲ್ಲ, ಇದೇ ನೋಡಿ ನೀಲಿ ಬೆಳೆ, ಇದೇನೈತಲ್ಲ, ಈ ಚಿತ್ರದಲ್ಲಿರ್ತಕ್ಕಂಥ ಫೋಟೋ ಇದೇನೈತಲ್ಲ, ಇದೇ ನೋಡಿ ಸ್ನೇಹಿತರೆ ನೀಲಿ ಬೆಳೆ. ಇಲ್ಲ ಐತೆ ನೋಡಿ, ಇಲ್ಲಿ ನೀಲಿ ಬೆಳೆ. ಯಾವ ಬೆಳೆ ಇದು? ನೀಲಿ ಬೆಳೆ. ಈ ಚಿತ್ರದಲ್ಲಿರ್ತಕ್ಕಂಥ ಬೆಳೆ ಯಾವುದಪ್ಪ ಅಂದರೆ ಇದು ನೀಲಿ ಬೆಳೆಯಾಗಿದೆ. ಈ ನೀಲಿ ಬೆಳೆ ನಿಷೇಧ ಮಾಡಿದ್ದು ಯಾವಾಗಪ್ಪ ಅಂದರೆ 1859 ಮಾರ್ಚ್ ತಿಂಗಳಲ್ಲಿ ನಿಷೇಧವನ್ನು ಮಾಡಲಾಯಿತು. ಯಾರಾದರೂ ನೀಲಿ ಬೆಳೆ ಬೆಳೆದರೆ ಅಂತಹ ರೈತ ವರ್ಗದವರ ಭೂಮಿಯನ್ನು ವಶಪಡಿಸಿಕೊಳ್ಳುವುದರ ಜೊತೆಗೆ ಅಥವಾ ಅವರ ಮೇಲೆ ಹೆಚ್ಚಿನ ತೆರಿಗೆಗಳನ್ನು ವಿಧಿಸ್ತಿದ್ರು. ಅಷ್ಟೇ ಅಲ್ಲದೆ ಅವರ ಮೇಲೆ ಸಾಲಗಳನ್ನು ವಿಧಿಸುವಂಥ ಪ್ರಯತ್ನಗಳು ಯಾರು ಮಾಡ್ತಿದ್ರಪ್ಪ ಅಂದರೆ ಬ್ರಿಟಿಷರು ಮಾಡಿಕೊಳ್ಳುತ್ತಿದ್ದರು. ಇಲ್ಲೇನಪ್ಪ ಅಂದ್ರೆ ಈ ಎಲ್ಲ ಸಮಸ್ಯೆಗಳು ರೈತರಿಗೆ ನೀಲಿ ಬೆಳೆ ಬೆಳೆಯುವುದನ್ನು ನಿಷೇಧ ಮಾಡಿದರು. ನೀಲಿ ಬೆಳೆ ಬೆಳೆದಿರ್ತಕ್ಕಂಥ ವ್ಯಕ್ತಿಯ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸುವಂಥ ಪ್ರಯತ್ನಗಳನ್ನು ಮಾಡಿಕೊಂಡ್ರು. ಅವರ ಭೂಮಿಯನ್ನು ವಶಪಡಿಸಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿಕೊಂಡ್ರು. ಅವರಿಗೆ ಕೆಲವೊಂದಿಷ್ಟು ಸಂಕಷ್ಟಗಳನ್ನು ಕೊಡುವಂಥ ಪ್ರಯತ್ನಗಳನ್ನು ಮಾಡಿಕೊಂಡ್ರು. ಈ ಎಲ್ಲ ಸಮಸ್ಯೆಗಳೇನಿದಾವಲ್ಲ, ಈ ಸಮಸ್ಯೆಗಳು ಯಾವ ಚಳವಳಿಗೆ ಎಡೆ ಮಾಡಿಕೊಡಲಾಯಿತಪ್ಪ ಅಂದರೆ 1918 ಖೇಡಾ ಚಳವಳಿಗೆ ಎಡೆ ಮಾಡಿಕೊಡಲಾಯಿತು. ಬ್ರಿಟಿಷರ ಕಾಲದಿಂದಲೂ ನಮ್ಮ ರೈತ ವರ್ಗ ಏನೈತಲ್ಲ ಸಮಸ್ಯೆಗೆ ಈಡಾಗಿತ್ತು. 1859 ಮಾರ್ಚ್ ತಿಂಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನೀಲಿ ಬೆಳೆ ಬೆಳೆಯುವುದನ್ನು ನಿಷೇಧವನ್ನು ಮಾಡಿದರು. ಯಾರಾದರೂ ನೀಲಿ ಬೆಳೆ ಬೆಳೆದರೆ ಅಂತಹ ರೈತರ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸುವುದಾಗಿರಬಹುದು, ಆ ರೈತ ಸಮೂಹದ ಭೂಮಿಗಳನ್ನು ವಶಪಡಿಸಿಕೊಳ್ಳುವುದಾಗಿರಬಹುದು, ಆ ರೈತ ವರ್ಗದವರಿಗೆ ಹಲವಾರು ಸಮಸ್ಯೆಗಳನ್ನು ಕೊಡುವುದಾಗಿರಬಹುದು, ಕೆಲವೊಂದಿಷ್ಟು ಸಂಕಷ್ಟಗಳನ್ನು ಕೊಡುವುದಾಗಿರಬಹುದು. ಈ ಎಲ್ಲ ಸಮಸ್ಯೆಗಳೇನಿದಾವಲ್ಲ ಯಾವ ಚಳವಳಿಗೆ ಎಡೆ ಮಾಡಿಕೊಡಲಾಯಿತು ಅಂದರೆ 1918 ಖೇಡಾ ಚಳವಳಿಗೆ ಎಡೆ ಮಾಡಿಕೊಡಲಾಯಿತು. ಯಾವ ಚಳವಳಿಗೆ? 1918 ಖೇಡಾ ಸತ್ಯಾಗ್ರಹ. ಯಾವ ಸತ್ಯಾಗ್ರಹ? ಖೇಡಾ ಸತ್ಯಾಗ್ರಹ ಅಥವಾ ಖೇಡಾ ಚಳವಳಿಗೆ ಎಡೆ ಮಾಡಿ ಕೊಡಲಾಯಿತು ಸ್ನೇಹಿತರೆ. ಇನ್ನು ಪ್ರಾಕೃತಿಕ ವಿಕೋಪ, ನಾಲ್ಕನೇ ಕಾರಣ ಯಾವುದಪ್ಪ ಅಂದರೆ ಪ್ರಾಕೃತಿಕ ವಿಕೋಪದಿಂದಲೂ ಸಹಿತ ರೈತ ವರ್ಗದವರು ರೈತ ಚಳವಳಿಯನ್ನು ಹಮ್ಮಿಕೊಂಡರು. ಭಾರತ ರಾಷ್ಟ್ರ ಗ್ರಾಮಗಳಿಂದ ಕೂಡಿರ್ತಕ್ಕಂಥ ರಾಷ್ಟ್ರವಾಗಿದೆ. ಈ ಗ್ರಾಮದಲ್ಲಿ ವಾಸಿಸುವ ಜನರು ಅತಿ ಹೆಚ್ಚು ಯಾವ ಮಳೆಯ ಮೇಲೆ ಅವಲಂಬನೆಯಾಗಿದ್ದಾರಪ್ಪ ಅಂದರೆ ಮುಂಗಾರು ಮಳೆಯ ಮೇಲೆ ಅವಲಂಬನೆಯಾಗಿದ್ದಾರೆ. ಈ ಮುಂಗಾರು ಮಳೆ ಸರಿಯಾದ ಸಮಯಕ್ಕೆ ಬತ್ತಪ್ಪ ಅಂದ್ರೆ ರೈತ ವರ್ಗದವರು ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ. ಒಂದು ವೇಳೆ ಮುಂಗಾರು ಮಳೆ ಸರಿಯಾದ ಸಮಯಕ್ಕೆ ರೈತ ವರ್ಗದವರು ಸಂಕಷ್ಟಕ್ಕೆ ಒಳಗಾಗಬೇಕಾಗುತ್ತದೆ. ಕೆಲವೊಂದಿಷ್ಟು ಪ್ರಾಕೃತಿಕ ವಿಕೋಪಗಳು ಅಂದರೆ ಬರಗಾಲ ಬಿದ್ದಂಥ ಸಂದರ್ಭದಲ್ಲಿ ರೈತರು ಸಂಕಷ್ಟಕ್ಕೆ ಈಡಾಗುತ್ತಾರೆ. ಪ್ರವಾಹ ಬಂದಂಥ ಸಂದರ್ಭದಲ್ಲಿ ರೈತರು ಸಂಕಷ್ಟಕ್ಕೆ ಈಡಾಗುತ್ತಾರೆ. ಬೆಂಕಿ ಅವಘಡ ಸಂಭವಿಸಿದಂಥ ಸಂದರ್ಭದಲ್ಲಿ ರೈತರು ಸಂಕಷ್ಟಕ್ಕೆ ಈಡಾಗುತ್ತಾರೆ. ಕೀಟ ಬಾಧೆಗಳನ್ನು ಬಂದಂಥ ಸಂದರ್ಭದಲ್ಲಿ ರೈತರು ಸಂಕಷ್ಟಕ್ಕೆ ಈಡಾಗುತ್ತಾರೆ. ನೆರೆ ಹಾವಳಿ ಬಂದಂಥ ಸಂದರ್ಭದಲ್ಲಿ ಸಹಿತ ರೈತ ವರ್ಗದವರೇನಿದಾರಲ್ಲ ಸಂಕಷ್ಟಕ್ಕೆ ಈಡಾಗುತ್ತಾರೆ. ರೈತ ವರ್ಗದವರು ಬರಗಾಲ ಬಿದ್ದಂಥ ಸಂದರ್ಭದಲ್ಲಿ, ಪ್ರವಾಹ ಬಂದಂಥ ಸಂದರ್ಭದಲ್ಲಿ, ಬೆಂಕಿ ಅವಘಡಗಳನ್ನು ಸಂಭವಿಸಿದಂಥ ಸಂದರ್ಭದಲ್ಲಿ, ಕೀಟ ಬಾಧೆ ಬಂದಂಥ ಸಂದರ್ಭದಲ್ಲಿ ಅಥವಾ ನೆರೆ ಹಾವಳಿ ಬಂದಂಥ ಸಂದರ್ಭದಲ್ಲಿ ನಮ್ಮ ರೈತ ಸಮೂಹ ಏನೈತಲ್ಲ, ಈ ಕೃಷಿಕ ವರ್ಗ ಏನೈತಲ್ಲ, ಈ ಕೃಷಿಕ ವರ್ಗ ಸಂಕಷ್ಟಕ್ಕೆ ಈಡಾಗುತ್ತಾರೆ. ಇಲ್ಲಿ ನೋಡ್ಬೋದು, ಈ ಚಿತ್ರದಲ್ಲಿರ್ತಕ್ಕಂಥ ವ್ಯಕ್ತಿ ಮಳೆರಾಯನ ಅಂದ್ರೆ ಮಳೆ ಯಾವಾಗ ಬರ್ತದೆ ಅಂತ ನೋಡಕತ್ತಾರೆ. ಇಲ್ಲಿ ನೋಡ್ಬೋದು, ಇಲ್ಲೇನಪ್ಪ ಅಂದ್ರೆ ಸೀದಾ ಬರಗಾಲ ಬಿದ್ದೈತೆ ನೋಡಿ. ಇಲ್ಲಿ ಸರಿಯಾದ ಸಮಯಕ್ಕೆ ಮಳೆ ಬತ್ತಪ್ಪ ಅಂದ್ರೆ ರೈತರು ಉತ್ತಮವಾಗಿರ್ತಕ್ಕಂಥ ಬಿತ್ತನೆಯನ್ನು ಮಾಡ್ಕೊಂಡು ಉತ್ತಮವಾಗಿರ್ತಕ್ಕಂಥ ಫಸಲನ್ನು ಕಂಡುಕೊಳ್ಬೋದು. ಒಂದು ವೇಳೆ ಸರಿಯಾದ ಸಮಯಕ್ಕೆ ಬರಲಿಲ್ಲಪ್ಪ ಅಂದ್ರೆ
ಬರಗಾಲ ಬಿತ್ತಪ್ಪ ಅಂದ್ರೆ ರೈತರು ಸಂಕಷ್ಟಕ್ಕೆ ಈಡಾಗ್ತಾರೆ. ಇಲ್ಲೇನಪ್ಪ ಅಂದ್ರೆ ರೈತ ಬೆಳೆದಾನ, ಇಲ್ಲಿ ಬೆಳೆ ಬೆಳೆದಾನ, ಉತ್ತಮವಾಗಿರ್ತಕ್ಕಂಥ ಬೆಳೆ ಬಂದೈತಿ, ಅತಿಯಾದ ಮಳೆ ಆಯ್ತಂದ್ರೆ ಅಲ್ಲೇನಾಗ್ತೈತಪ್ಪ ಅಂದರೆ ರೈತರು ಬೆಳೆದಿರ್ತಕ್ಕಂಥ ಬೆಳೆ ಪೂರ ನಾಶವಾಗಿ ಹೋಗುತ್ತದೆ. ರೈತರು ಬೆಳೆಯನ್ನು ಬೆಳೆದಾರ, ಉತ್ತಮವಾಗಿರ್ತಕ್ಕಂಥ ಫಸಲನ್ನು ಸಹಿತ ಬಂದೈತಿ. ಇಲ್ಲೇನಪ್ಪ ಅಂದ್ರೆ ಆ ಫಸಲನ್ನು ಬಂದಂಥ ಸಂದರ್ಭದಲ್ಲಿ ಅತಿಯಾದ ಮಳೆ ಆಯ್ತಪ್ಪ ಅಂದ್ರೆ ರೈತ ವರ್ಗದವರು ಸಂಕಷ್ಟಕ್ಕೆ ಈಡಾಗುತ್ತಾರೆ ಸ್ನೇಹಿತರೆ. ಇಲ್ಲಿ ಬರಗಾಲ ಬಿದ್ದೈತಿ, ಇಲ್ಲಿ ಏನಾಗೈತಿ ಅತಿಯಾದ ಮಳೆ ಆಗೈತಿ. ಇಂಥ ಅಂದ್ರೆ ರೈತ ವರ್ಗದವರಿಗೆ ಬರಗಾಲ ಬಿದ್ದರೂ ಸಹಿತ, ಪ್ರವಾಹ ಬಂದರೂ ಸಹಿತ, ಬೆಂಕಿ ಅವಘಡಗಳನ್ನು ಸಂಭವಿಸಿದರೂ ಸಹಿತ, ಕೀಟ ಬಾಧೆ ಬಂದಂಥ ಸಂದರ್ಭದಲ್ಲಿ, ನೆರೆ ಹಾವಳಿ ಬಂದಂಥ ಸಂದರ್ಭದಲ್ಲಿ ಆಗುತ್ತಾರೆ. ನೋಡ್ಬೋದು ಈ ವರ್ಷ ನಾವು ಈ ವರ್ಷ ಏನಪ್ಪ ಅಂದ್ರೆ ಮೇ ತಿಂಗಳಲ್ಲಿಯೇ ಮಳೆ ಆರಂಭವಾಯಿತು. ಮೇ ತಿಂಗಳಲ್ಲಿ ಏನಪ್ಪ ಅಂದ್ರೆ ಮಳೆ ಆರಂಭವಾಯಿತು. ಕೆಲವೊಂದಿಷ್ಟು ರೈತರು ಆದಷ್ಟು ಬೇಗನೆ ಆರಂಭವಾಗೈತಂದು ಏನು ಮಾಡ್ಕೊಂಡ್ರಪ್ಪ ಅಂದರೆ ಬಿತ್ತನೆಯನ್ನು ಮಾಡಿಕೊಂಡ್ರು. ಮುಂದೆ ಜೂನ್ ಮಳೆನೇ ಬರಲಿಲ್ಲ. ಅವಾಗೇನಪ್ಪ ಅಂದ್ರೆ ರೈತರು ಬಿತ್ತನೆ ಮಾಡಿರ್ತಕ್ಕಂಥ ಬೆಳೆ ಏನೈತಲ್ಲ ನಾಶವಾಗಿ ಹೋಗಿತು. ಇಂತಹ ಸಂಕಷ್ಟಗಳನ್ನು ಸಹಿತ ರೈತರೇನಪ್ಪ ಅಂದ್ರೆ ಎದುರಿಸುತ್ತಾರೆ. ಇಂತಹ ಸಂಕಷ್ಟಗಳಿಂದ ರೈತ ವರ್ಗದವರು ಆತ್ಮಹತ್ಯೆಗೆ ಎಡೆ ಮಾಡಿಕೊಳ್ಳುತ್ತಿದ್ದಾರೆ ಸ್ನೇಹಿತರೆ. ಈ ಪ್ರಾಕೃತಿಕ ವಿಕೋಪ ಏನೈತಲ್ಲ ಇದು ಸಹಿತ ರೈತ ವರ್ಗಕ್ಕೆ ಅಂದ್ರೆ ಸಂಕಷ್ಟಕ್ಕೆ ಈಡಾಗುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. 2013ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸತತವಾಗಿ 3 ವರ್ಷಗಳ ಕಾಲ, ಎಷ್ಟು ವರ್ಷಗಳ ಕಾಲ? 3 ವರ್ಷಗಳ ಕಾಲ ಬರಗಾಲ ಬಿದ್ದಿತ್ತು. ಅವಾಗೂ ಸಹಿತ ರೈತರು ಸಂಕಷ್ಟಕ್ಕೆ ಈಡಾದರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯ ಅಂದ್ರೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ಏನಿದಾರಲ್ಲ ಇವರು ಮುಖ್ಯಮಂತ್ರಿ ಆದಂಥ ಸಂದರ್ಭಗಳಲ್ಲಿ ಪ್ರವಾಹವನ್ನು ಬಂದಿತ್ತು. ನೆಕ್ಸ್ಟ್ ಏನಪ್ಪ ಅಂದರೆ ನೆರೆ ಹಾವಳಿ ಆಗಿರಬಹುದು, ಅತಿಯಾದ ಮಳೆಯಿಂದಲೂ ಸಹಿತ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ನಾಶವಾದವು. ಈ ರೀತಿ ಆಗುವುದರಿಂದ ರೈತ ವರ್ಗದವರು ಏನಾಗ್ತಾರಪ್ಪ ಅಂದರೆ ಸಂಕಷ್ಟಕ್ಕೆ ಈಡಾಗುತ್ತಾರೆ. ನೆಕ್ಸ್ಟ್ ಇನ್ನು 5ನೇದು ಯಾವುದಂದರೆ ಅವೈಜ್ಞಾನಿಕ ಭೂಸ್ವಾಧೀನ. ಯಾವ ವೈಜ್ಞಾನಿಕ? ಅವೈಜ್ಞಾನಿಕ ಭೂಸ್ವಾಧೀನ. ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಖಾಸಗೀಕರಣ ಅನ್ನುವಂಥ ನೀತಿಯಿಂದಾಗಿ, ಯಾವ ಕಾರಣ? ಖಾಸಗೀಕರಣ ಅನ್ನುವಂಥ ನೀತಿಯಿಂದಾಗಿ ಆಗಿರ್ಬೋದು. ನೆಕ್ಸ್ಟ್ ಜಾಗತೀಕರಣ ನೀತಿಯಿಂದ. ಯಾವ ನೀತಿಯಿಂದ? ಖಾಸಗೀಕರಣ ನೀತಿಯಿಂದ, ಜಾಗತೀಕರಣ ನೀತಿಯಿಂದ ಮತ್ತು ಉದಾರೀಕರಣ ನೀತಿಯಿಂದ. ಯಾವ ನೀತಿಯಿಂದ? ಉದಾರೀಕರಣ ನೀತಿಯಿಂದ ನಮ್ಮ ನಗರೀಕರಣಕ್ಕೆ ಮತ್ತು ಕೈಗಾರೀಕರಣಕ್ಕೆ ಹೆಚ್ಚಿನ ಪ್ರಾಶಸ್ತ್ಯಗಳನ್ನು ಕೊಡುತ್ತಿದ್ದಾರೆ. ಈ ನಗರೀಕರಣದ ಹೆಸರಿನಲ್ಲಿ, ಈ ಕೈಗಾರೀಕರಣ ಹೆಸರಿನಲ್ಲಿ ರೈತರ ಭೂಮಿಯನ್ನು ವಶಪಡಿಸಿಕೊಳ್ಳುತ್ತಿದ್ದಾರೆ ಸ್ನೇಹಿತರೆ. ಖಾಸಗೀಕರಣ ಆಗಿರಬಹುದು, ಜಾಗತೀಕರಣ, ಉದಾರೀಕರಣ ನೀತಿಗಳೇನಿದಾವಲ್ಲ ಈ ನೀತಿಗಳಿಂದ ನಮ್ಮ ಸರ್ಕಾರ ನಗರೀಕರಣ ಮತ್ತು ಕೈಗಾರೀಕರಣ ಹೆಸರಿನಲ್ಲಿ ರೈತರ ಫಸಲು ಭೂಮಿಗಳೇನಿದಾವಲ್ಲ ಆ ಭೂಮಿಯನ್ನು ವಶಪಡಿಸಿಕೊಳ್ಳುತ್ತಿದ್ದಾರೆ. ಆ ವಶಪಡಿಸಿಕೊಂಡಿರ್ತಕ್ಕಂಥ ರೈತರಿಗೆ ಸೂಕ್ತವಾದಂಥ ಪರಿಹಾರ ಧನವನ್ನು ಒದಗಿಸಿಕೊಡ್ತಾ ಇಲ್ಲ. ಅಷ್ಟೇ ಅಲ್ಲದೆ ರೈತ ವರ್ಗದವರಿಗೆ ಉದ್ಯೋಗವನ್ನು ಸಹಿತ ಒದಗಿಸಿಕೊಡ್ತಾ ಇಲ್ಲ. ರೈತರು ನಿರುದ್ಯೋಗಿಗಳಾಗುತ್ತಿದ್ದಾರೆ. ಸರ್ಕಾರದ ಖಾಸಗೀಕರಣ ನೀತಿಯಿಂದ, ಜಾಗತೀಕರಣ ನೀತಿಯಿಂದ, ಉದಾರೀಕರಣ ನೀತಿಯಿಂದ ಸರ್ಕಾರ ಕೈಗಾರೀಕರಣಕ್ಕೆ, ನಗರೀಕರಣಕ್ಕೆ ಹೆಚ್ಚಿನ ಪ್ರಾಶಸ್ತ್ಯಗಳನ್ನು ಕೊಡ್ತಾ ಇದಲ್ಲ. ಆ ಕೈಗಾರೀಕರಣ ಮತ್ತು ನಗರೀಕರಣದ ಹೆಸರಿನಲ್ಲಿ ರೈತರ ಭೂಮಿಯನ್ನೇನು ರೈತರ ಭೂಮಿಯನ್ನು ಅಂದರೆ ವಶಪಡಿಸಿಕೊಂಡಿರ್ತಕ್ಕಂಥ ರೈತರಿಗೆ ಉತ್ತಮವಾಗಿರ್ತಕ್ಕಂಥ ಪರಿಹಾರ ಧನವನ್ನು ಒದಗಿಸಿಕೊಡ್ತಾ ಇಲ್ಲ. ರೈತ ವರ್ಗದವರಿಗೆ ಉದ್ಯೋಗವನ್ನು ಸಹಿತ ಒದಗಿಸಿಕೊಡ್ತಾ ಇಲ್ಲ. ರೈತರು ನಿರುದ್ಯೋಗಿಗಳಾಗಿ ಸಂಕಷ್ಟಕ್ಕೆ ಈಡಾಗುತ್ತಿದ್ದಾರೆ. ಸರ್ಕಾರದ ನಿರ್ಧಾರಗಳ ವಿರುದ್ಧ ರೈತ ಸಮೂಹ ಯಾವ ಚಳುವಳಿಯನ್ನು ಹಮ್ಮಿಕೊಂಡಿತ್ತಪ್ಪ ಅಂದರೆ ರೈತ ಚಳುವಳಿಯನ್ನು ಹಮ್ಮಿಕೊಂಡಿತ್ತು. ಯಾವುದಾದ್ರೂ ಒಂದು ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ಕೊಳ್ಬೇಕಾದ್ರೆ ಅಲ್ಲಿ ಮಿನಿಮಮ್ ಏನಪ್ಪ ಅಂದ್ರೆ ಒಂದು 50 ಎಕರೆ ಭೂಮಿಯನ್ನು ಬೇಕಾಗ್ತೈತಿ. ಅಥವಾ ಯಾವುದಾದ್ರೂ ಒಂದು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ಕೊಳ್ಬೇಕಾದ್ರೆ ಅಲ್ಲೇನಪ್ಪ ಅಂದ್ರೆ ಒಂದು ನಿರ್ದಿಷ್ಟವಾದಂಥ ಭೂಮಿಯನ್ನು ಬೇಕಾಗ್ತೈತಿ. ಆ ಭೂಮಿಯನ್ನು ಬೇಕಾದ್ರೆ ಅವರು ಯಾರ ಬಳಿ ಖರೀದಿ ಮಾಡ್ತಾರೆ? ಅವರು ರೈತ ಸಮೂಹ ಬಳಿ ಖರೀದಿ ಮಾಡ್ತೈತಿ.
ರೈತರ ಸಮೂಹ ಅಂದರೆ ಈ ರೈತರ ಬಳಿ ಏನು ಭೂಮಿಯನ್ನು ಖರೀದಿ ಮಾಡ್ತಾ ಇರಲ್ಲ, ಆ ರೈತರ ಭೂಮಿಯನ್ನು ಅಂದರೆ ವಶಪಡಿಸಿಕೊಂಡಿರ್ತಕ್ಕಂಥ ರೈತರ ಭೂಮಿ ಏನೈತಲ್ಲ, ರೈತರಿಗೆ ಉತ್ತಮವಾಗಿರ್ತಕ್ಕಂಥ ಬೆಲೆಯನ್ನು ಒದಗಿಸಿಕೊಡ್ಬೇಕು, ಪರಿಹಾರ ಧನವನ್ನು ಒದಗಿಸಿಕೊಡ್ಬೇಕು, ಸೂಕ್ತವಾದಂಥ ಪರಿಹಾರವನ್ನು ಒದಗಿಸಿಕೊಡ್ಬೇಕು. ಒಂದು ವೇಳೆ ಕೊಡದೇ ಹೋದರೆ ಆ ರೈತರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡ್ಲಿಲ್ಲಪ್ಪ ಅಂದ್ರೆ ರೈತ ವರ್ಗ ಏನಾಗ್ತೈತಿ, ನಿರುದ್ಯೋಗಗಳಾಗಬೇಕಾಗ್ತೈತಿ. ಒಂದು ವೇಳೆ ಮತ್ತೇನಪ್ಪ ಸಂಕಷ್ಟಕ್ಕೆ ಈಡಾಗಬೇಕಾಗ್ತೈತಿ. ಇಂತಹ ಸರ್ಕಾರದ ನಿರ್ಧಾರಗಳೇನಿದಾವಲ್ಲ, ಈ ನಿರ್ಧಾರಗಳ ವಿರುದ್ಧ ರೈತ ವರ್ಗದವರು ಯಾವ ಚಳುವಳಿಯನ್ನು ಹಮ್ಮಿಕೊಂಡೈತಪ್ಪ ಅಂದರೆ ರೈತ ಚಳುವಳಿಯನ್ನು ಹಮ್ಮಿಕೊಂಡೈತಿ. ಇನ್ನು ಕೊನೆಯದಾಗಿ ಯಾವುದಪ್ಪ ಅಂದರೆ ಬೆಂಬಲ ಬೆಲೆ. ರೈತರಿಗೆ ಸೂಕ್ತವಾದಂಥ ಬೆಂಬಲ ಬೆಲೆ ನಿಗದಿಯಾಗದೆ ಮತ್ತು ಸರ್ಕಾರದಿಂದ ಏನಪ್ಪ ಅಂದರೆ ಯಾವುದೇ ರೀತಿಯ ಬೆಂಬಲ ಬೆಲೆ ಯಾಗದೇ ಇದ್ದಂಥ ಸಂದರ್ಭದಲ್ಲಿ ರೈತ ವರ್ಗದವರು ಕಂಗಾಲ ಆಗುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಸಂಕಷ್ಟಕ್ಕೆ ಸಹಿತ ಈಡಾಗುತ್ತಿದ್ದಾರೆ. ರೈತರು ಬೆಳೆದಿರ್ತಕ್ಕಂಥ ಬೆಳೆಗೆ ಸೂಕ್ತವಾದಂಥ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿಕೊಳ್ಬೇಕು. ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರಗಳೇನಿದಾವಲ್ಲ, ಈ ಸರ್ಕಾರಗಳು ರೈತರು ಬೆಳೆದಿರ್ತಕ್ಕಂಥ ಬೆಳೆಗೆ ನಿರ್ದಿಷ್ಟವಾಗಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿಕೊಳ್ಬೇಕು. ಘೋಷಣೆ ಮಾಡಿದಾಗ ಮಾತ್ರ ರೈತರೇನಪ್ಪ ಅಂದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಜೀವನವನ್ನು ಕಂಡುಕೊಳ್ಬಹುದು. ತಮ್ಮ ಆಶಯಗಳು, ತಮ್ಮ ಅಭಿಲಾಷೆಗಳು, ತಮ್ಮ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಪೂರೈಸಿಕೊಳ್ಳಬಹುದು. ಒಂದು ವೇಳೆ ರೈತರು ಬೆಳೆದಿರ್ತಕ್ಕಂಥ ಯಾವುದೇ ರೀತಿಯ ಬೆಂಬಲ ಬೆಲೆ ಕೊಡದೇ ಹೋದರೆ ರೈತ ವರ್ಗ ಸಂಕಷ್ಟಕ್ಕೆ ಈಡಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಳುತ್ತಾರೆ. ರೈತ ವರ್ಗದವರು 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರಪ್ಪ ಅಂದ್ರೆ ಆ 1 ಲಕ್ಷಕ್ಕೆ ತಕ್ಕಂತೆ ಅದರಿಂದ ಏನಪ್ಪ ಅಂದರೆ ಆ 1 ಲಕ್ಷಕ್ಕೆ ತಕ್ಕಂತೆ ಏನಪ್ಪ ಅಂದ್ರೆ ಅಥವಾ ಆ ಭೂಮಿಗೆ ತಕ್ಕಂತೆ ಏನು ಕಂಡುಕೊಳ್ಬೋದು ಅವರು. ಅವರಿಗೆ ಲಾಭ ಇಲ್ಲಿ 80,000 ರೂಪಾಯಿ ಬತ್ತಪ್ಪ ಅಂದ್ರೆ ರೈತರು ಸಂಕಷ್ಟಕ್ಕೆ ಈಡಾಗುತ್ತಾರೆ. ರೈತರು ಬೇರೆಯವರ ಬಳಿ ಏನು ಸಾಲವನ್ನು ತೆಗೆದುಕೊಂಡಿರ್ತಾರಲ್ಲ, ಅಥವಾ ಬ್ಯಾಂಕ್ಗಳ ಮೂಲಕ ಏನು ಸಾಲವನ್ನು ತೆಗೆದುಕೊಂಡಿರ್ತಾರಲ್ಲ, ಸಾಲವನ್ನು ತೀರಿಸಲಾಗದೆ ಅತಿಯಾದ ಅವರ ಮೇಲೆ ಬಡ್ಡಿ ಹೊರೆ ಬಿತ್ತಪ್ಪ ಅಂದ್ರೆ ರೈತ ವರ್ಗದವರು ಸಂಕಷ್ಟಕ್ಕೆ ಈಡಾಗ್ತಾರೆ. ಆವಾಗ ರೈತ ವರ್ಗದವರು ಆತ್ಮಹತ್ಯೆಗಳನ್ನು ಮಾಡಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ತಾರೆ. ಅದಕ್ಕಾಗಿ ಇಂಥ ವ್ಯವಸ್ಥೆಗಳನ್ನು ತಡೆಗಟ್ಟಲುಗೋಸ್ಕರ ರೈತ ವರ್ಗದವರು ಉತ್ತಮವಾಗಿರ್ತಕ್ಕಂಥ ಬೆಂಬಲ ಬೆಲೆಯನ್ನು ಪಡೆಯಲುಗೋಸ್ಕರ ನಮ್ಮ ರೈತ ಸಮೂಹ ಯಾವ ಚಳುವಳಿಯನ್ನು ಮಾಡಿಕೊಂಡಿತಪ್ಪ ಅಂದರೆ ರೈತ ಚಳುವಳಿಯನ್ನು ಮಾಡಿಕೊಂಡಿತು. ಆತ್ಮೀಯ ಸ್ನೇಹಿತರೆ, ಇನ್ನೂ ಯಾರು ಅನ್ಶುದ್ ಪಾಲಿಟಿ ಯೂಟ್ಯೂಬ್ ಕ್ಲಾಸಸ್ ಏನೈತಲ್ಲ, ಇದು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿಗೆ ನಾನು ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತೇನೆ. ಎಲ್ಲರಿಗೂ ಶುಭವಾಗಲಿ.